ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕೆಲವರು ಮುಖ ನೋಡ್ಬೇಕು ಜೀವನದಲ್ಲಿ, ಅಯ್ಯೋ ಪಾಪ ಅಂತ ಇರ್ತಾರೆ. ಯಾಕೆ? ತುಂಬ ದುಃಖ ಜೀವನದಲ್ಲಿ. ಯಾರು ನೋಡಿದ್ರು ನಮ್ಮ ವಿರುದ್ಧವಾಗೇ ಇರ್ತಾರೆ. ನಮ್ಮ ಮಾತನ್ನು ಯಾರೂ ಕೇಳೋದಿಲ್ಲ. ನಮ್ಮ ಮಾತನ್ನು ಸ್ವಯಂ ನಮ್ಮ ಹೆಂಡತಿ ಮಕ್ಕಳೇ ಕೇಳೋದಿಲ್ಲ. ಇಂಥ ಪರಿಸ್ಥಿತಿ ಆಗುತ್ತೆ. ಏನೋ ಒಂದು ನಿರ್ಧಾರ ತಗೊಳ್ಬೇಕಾಗತ್ತೆ, ಅದು ಯಾರೂ ಕೇಳಲ್ಲ. ಈ ಥರ ಗುರು ಹಿರಿಯರು ಮುಂದೆ ನಿಂತು ಬಿಡ್ತಾರೆ. ಎಷ್ಟು ಸಮಸ್ಯೆ ಆಗಿಬಿಡುತ್ತೆ ಅಂದರೆ, ಎಲ್ಲೋ ಸಾಲ ಮಾಡಿರ್ತಾರೆ, ಪಾಪ ಹೇಳ್ಕೊಳ್ಲಿಕ್ಕೆ ಆಗಲ್ಲ. ಸಾಲ ತೀರಿಸೋದು ಹೇಗೆ? ಯಾರೂ ನಮ್ಮ ಸಪೋರ್ಟಿಗೆ ಬರಲ್ಲ. ಈ ಥರದ ಒಂದು ಸ್ಥಿತಿ ಬೇಡ. ಏನೋ ಒಂದು ನವಗ್ರಹ ಆರಾಧನೆ ಮಾಡೋಣ, ನವಗ್ರಹ ಪೀಡಾ ಪರಿಹಾರ ಆಗುತ್ತೆ ಅಂದರೆ ಇನ್ನೂ ಜಾಸ್ತಿ ಪೀಡೆ ಶುರು ಆಗಿಬಿಡುತ್ತೆ. ಹಾಗಾದರೆ ಈ ಥರದ ಅನೇಕ ಕಷ್ಟಗಳು ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಈ ಎಲ್ಲ ಕಷ್ಟಗಳನ್ನು ವಾರಣೆ ಮಾಡಬೇಕು ಅಂದರೆ ನರಸಿಂಹದೇವರನ್ನು ಚೆನ್ನಾಗಿ ಹಿಡಿಬೇಕು. ಅದರಲ್ಲೂ ವರ್ಷದ ಒಂದು ಬಾರಿ ಅಂತೂ ವಿಶೇಷವಾಗಿ ಒಂದು ಹಬ್ಬನೇ ಬರುತ್ತೆ ನಮಗೆ. ಯಾವ ಹಬ್ಬ? ನರಸಿಂಹ ಜಯಂತಿ. ಈ ನರಸಿಂಹ ಜಯಂತಿ ದಿವಸ ನೀವೇನು ಮಾಡ್ತೀರೋ ನರಸಿಂಹದೇವರು ಬೇಗ ನಿಮಗೆ ಅನುಗ್ರಹಿಸ್ತಾರೆ. ನಿಮ್ಮ ಎಲ್ಲ ಥರದ ಕಷ್ಟಗಳನ್ನು, ಚಿಕ್ಕ ಮಕ್ಕಳಿಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು, ಮಧ್ಯಮ ವಯಸ್ಸಿನವ್ರಾಗ್ಬೋದು, ನೀವು ಯಾವುದೇ ವೃತ್ತಿ ಕ್ಷೇತ್ರದಲ್ಲಿ, ಆ ಎಲ್ಲ ಕ್ಷೇತ್ರದಲ್ಲಿರೋರಿಗೆ ನರಸಿಂಹದೇವರು ಖಂಡಿತ ಅನುಗ್ರಹವನ್ನು ಮಾಡ್ತಾರೆ. ಅದರಲ್ಲೂ ಪ್ರತಿನಿತ್ಯ ವಿಶೇಷವಾಗಿ ನರಸಿಂಹದೇವರ ಆರಾಧನೆ ಮಾಡಬೇಕು. ಅದರಿಂದನೂ ಕೂಡ ವಿಶೇಷವಾಗಿ ಪರಿಹಾರ ಆಗೋಗತ್ತೆ. ಆದರೂ ತಪ್ಪದೆ ನರಸಿಂಹ ಜಯಂತಿ ಬಂದಾಗಲಂತೂ ನರಸಿಂಹದೇವರಿಗೆ ವಿಶೇಷವಾಗಿ ಅರ್ಘ್ಯವನ್ನು ಕೊಡೋದಾಗಬಹುದು, ಅವರಿಗೆ ಹಲವು ಪೂಜೆಗಳಿದೆ. ಇದನ್ನೆಲ್ಲ ತಪ್ಪದೇ ಮಾಡಿದರೆ ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ನಾವು ಪಡಿಬಹುದು. ಆದರೆ ನರಸಿಂಹ ಜಯಂತಿಗೆ ಇಷ್ಟೊಂದು ಪ್ರಾಮುಖ್ಯ ಯಾಕೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮೊದಲು ಈ ನರಸಿಂಹ ಜಯಂತಿ ದಿವಸ ತನ್ನ ಅತ್ಯಂತ ಪ್ರೀತಿ ಪಾತ್ರನಾದ ಪ್ರಹ್ಲಾದರಾಜನಿಗಾಗಿ ಸ್ವಯಂ ದೇವರೇ ಈ ವೇಷವನ್ನು ತೊಟ್ಟುಕೊಂಡು ಹಿರಣ್ಯ ಕಶುಪುವನ್ನು ಸಂಹಾರ ಮಾಡಿ ಅನುಗ್ರಹ ಮಾಡಿದ ದಿವಸ. ಅಂದರೆ ಈ ನರಸಿಂಹ ಜಯಂತಿ ದಿವಸ ಸಂಜೆಯ ಹೊತ್ತು ಭಗವಂತ ಈ ಭೂಲೋಕಕ್ಕೆ ನರಸಿಂಹನಾಗಿ ಬಂದ, ಪ್ರಾದುರ್ಭಾವಗೊಂಡ, ಕಮ್ಮದಿಂದ ಹೊರಕ್ಕೆ ಬಂದಂತಹ ಅವತಾರವೇ ಈ ನರಸಿಂಹ ಅವತಾರ. ಅಂದರೆ ಯೋಚಿಸಿ, ಒಬ್ಬ ಭಕ್ತ ಭಕ್ತಿಯಿಂದ ಕೂಗಿದ್ರೆ ಅವನು ಯಾವ ಲೋಕದಲ್ಲಾದರೂ ಇರಲಿ, ತಕ್ಷಣ ಅದು ಕಂಬನೋ ಕಲ್ಲೋ ಒಟ್ಟು ಬಂದ್ಬಿಡ್ತಾನೆ ಭಗವಂತ. ಪ್ರಹ್ಲಾದರಾಜನ ಭಕ್ತಿಗೆ ಮೆಚ್ಚಿ ಅವತ್ತು ಬಂದಂತೆ ನಾವು ಭಕ್ತಿಯಿಂದ ಈ ನರಸಿಂಹ ಜಯಂತಿ ದಿವಸ ಕರೆದ್ರೆ ನಮ್ಮ ಮನೆಯ ಹೊಸ್ತಿನಲ್ಲಿ ಖಂಡಿತ ಪ್ರಕಟನಾಗಿರ್ತಾನೆ. ನಮಗೆ ಗೊತ್ತಿರಲ್ಲ, ದಿವಸ ಅಲ್ಲಿರ್ತಾನೆ. ಆದರೆ ಪೂಜೆ ಮಾಡ್ತಾರಾ ಇಲ್ವಾ ಭಕ್ತರು ಕಾಯ್ತಾ ಇರ್ತಾನೆ. ಮಾಡಿದರೆ ಸರಿಯಾಗಿ ಪ್ರಕಟ ಆಗ್ತಾನೆ, ನಮಗೆಲ್ಲ ಅನುಗ್ರಹವನ್ನು ಮಾಡ್ತಾನೆ. ಈ ನಿಟ್ಟಿನಲ್ಲಿ ನರಸಿಂಹ ಜಯಂತಿ ದಿವಸ ಬೆಳಗ್ಗೆ ನಾವು ಏನು ಮಾಡಬೇಕು? ನರಸಿಂಹದೇವರ ವಿಶೇಷ ಪ್ರೀತಿಗಾಗಿ ಅಂದರೆ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ ಸ್ನಾನ ಎಲ್ಲ ಮುಗಿಸ್ಕೊಳ್ತೀರಿ, ತಕ್ಷಣ ಪೂಜೆಗೆ ಹೋಗೋದು. ಪೂಜೆಗೆ ಹೋದಾಗ ನಿಮ್ಮ ಮನೆಯಲ್ಲಿ ಹುಡುಕೋದಲ್ಲ, ಅಂಗಡಿಯಿಂದ ಒಂದು ನರಸಿಂಹದೇವರ ಪ್ರತಿಮೆ ತೊಗೊಂಬರೋಣ ಅಂತ. ಮುಂಚೆನೇ ನರಸಿಂಹದೇವರ ಪ್ರತಿಮೆ ಮನೆಯಲ್ಲಿರಬೇಕು, ದೇವರ ಮನೆಯಲ್ಲಿ. ಅಷ್ಟೇ ಅಲ್ಲ, ನರಸಿಂಹದೇವರ ಸಾಲಿಗ್ರಾಮ ಇತ್ತು ಅಂದರೆ ಇನ್ನೂ ವಿಶೇಷ. ಹೀಗೆ ಸಾಲಿಗ್ರಾಮಕ್ಕೆ ಜೊತೆಗೆ ಪ್ರತಿಮೆಗೆ ನರಸಿಂಹ ಜಯಂತಿ ದಿವಸ ವಿಶೇಷವಾಗಿ ಅಭಿಷೇಕ ಅಂದರೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಮಾಡಿ ಪ್ರಸಾದವಾಗಿ ಅವತ್ತು ಎಲ್ಲರೂ ಮನೆಯವರು ಸ್ವೀಕಾರ ಮಾಡಬೇಕು. ಇಲ್ಲ ನಮ್ಮ ಮನೆ ನರಸಿಂಹದೇವರ ಪ್ರತಿಮೆ ಇಲ್ಲ ಅಂದರೆ ತನ್ನಂತೂ ಇಟ್ಕೊಳ್ಬೇಕು. ಪೂಜೆ ಮಾಡೋ ವಿಧಾನ ಗೊತ್ತಿಲ್ವಾ? ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗಿ ಸೇವೆಯನ್ನು ಬರೆಸಿ ಅದು ಪಂಚಾಮೃತ ಅಭಿಷೇಕ ಸೇವೆ, ಇನ್ನೇನೇನು ಹಲವಾರು ಸೇವೆಗಳಿದೆ, ಅದನ್ನು ಬರೆಸಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಮಾಡುವಂಥ ಪೂಜೆ ಅತ್ಯಂತ ಶ್ರೇಷ್ಠ. ಹಾಗಂತ ದೇವಸ್ಥಾನದಲ್ಲಿ ಮಾಡಿಸೋದು ಶ್ರೇಷ್ಠನೇ. ಅಂದರೆ ಮನೆಯಲ್ಲಿ ನಾವು ಪೂಜೆಯನ್ನು ಮಾಡೋದನ್ನು ಅವಶ್ಯವಾಗಿ ಕಲಿಬೇಕು. ಈ ರೀತಿ ನರಸಿಂಹದೇವರಿಗೆ ಪಂಚಾಮೃತಾಭಿಷೇಕ ವಿಶೇಷವಾಗಿ ನಡಿಬೇಕು ಒಂದು. ಮತ್ತೊಂದು, ಮನ್ಯು ಸೂಕ್ತ ಪಾರಾಯಣವನ್ನು ವಿಶೇಷವಾಗಿ ಮಾಡಬೇಕು. ಆ ವೇದ ಮಂತ್ರಗಳನ್ನು ಹೇಳಿಕೊಂಡು ಜೇನುತುಪ್ಪದ ಅಭಿಷೇಕವನ್ನು ನರಸಿಂಹ ಸಾಲಿಗ್ರಾಮಕ್ಕೆ ಮಾಡ್ತೀರಿ ಅಂತಂದರೆ ಬಹಳ ವಿಶೇಷವಾದ ಫಲವನ್ನು ಕೊಡ್ತಾರೆ. ಮನ್ಯು ಸೂಕ್ತದಲ್ಲಿ ಕೊನೆಗೆ ಅದೇ ಹೇಳ್ತಾರೆ, ಶತ್ರವ ಪರಾಜಿತಾಸೋಪನಿಲೆ ಅಂತ. ಎಲ್ಲ ಶತ್ರುಗಳನ್ನು ನರಸಿಂಹದೇವರೇ ದೂರ ಮಾಡಿ ಅಂತ. ನಮಗೆಲ್ಲ ಬಾಧೆಯ ಪರಿಹಾರವೂ ಆಗುತ್ತೆ.
ಭೂತ ಪ್ರೇತ ಮಾಟ ಮಂತ್ರ ಏನೇನೇನು ಶಬ್ದಗಳಿದೆ, ಈ ಶಬ್ದ ನಮ್ಮ ಹತ್ತಿರಕ್ಕೂ ಸುಳಿಯೋದಿಲ್ಲ. ಆದ್ದರಿಂದ ನರಸಿಂಹದೇವರ ವಿಶೇಷವಾದ ಆರಾಧನೆಯನ್ನು ಎಲ್ಲರೂ ಹೀಗೆ ಮಾಡಿ, ಜೊತೆಗೆ ಸಂಜೆ ಹೊತ್ತಿನಲ್ಲಿ ಮಾಡಬೇಕಾದ ಒಂದು ಕರ್ತವ್ಯ ಇದೆ. ಅದೇನು ಅಂದರೆ ನರಸಿಂಹದೇವರಿಗೆ ಅರ್ಘ್ಯವನ್ನು ನೀಡಬೇಕು. ಹೇಗೆ ಕೃಷ್ಣಾಷ್ಟಮಿ ಮುಂತಾದ ದಿವಸಗಳಲ್ಲಿ ಅರ್ಘ್ಯವನ್ನು ನೀಡ್ತೀವೋ ಹಾಗೆ. ಅದು ಎಲ್ಲಿ ಅರ್ಘ್ಯ ನೀಡಬೇಕು? ನಿಮ್ಮ ಮನೆ ಹೊಸ್ತಿಲ ಪೂಜೆಯನ್ನು ಮಾಡಬೇಕು. ಸಂಜೆ ಹೊತ್ತು ಶುಭ್ರವಾಗಿ ವಸ್ತ್ರವನ್ನು ಉಟ್ಕೊಂಡು, ಕೆಲವರು ಸಾಧ್ಯವಾದರೆ ಸ್ನಾನ ಮಾಡಿ ಶುಭ್ರವಾಗಿ ವಸ್ತ್ರ ಉಟ್ಕೊಂಡು ಹೊಸ್ತಿಲ ಹತ್ತಿರ ಬಂದು ಹೊಸ್ತಲಿಗೆ ರಂಗೋಲಿಯಿಂದ ಅಲಂಕಾರ ಮಾಡಿ, ಸಾಧ್ಯವಾದರೆ ಕಲಶದಲ್ಲಿ ನೀರು ತುಂಬಿ ಅಲ್ಲಿ ಇಡಿ, ಅದಕ್ಕೂ ಅರ್ಶಿನ ಕುಂಕುಮ ಹಚ್ಚಿ, ಅಲ್ಲಿ ನರಸಿಂಹದೇವರ ಸ್ತೋತ್ರ ಹೇಳಿಕೊಂಡು, ಅಂದರೆ ಆ ಕಲಶವನ್ನು ಮುಟ್ಕೊಂಡು ಹೇಳಿ, ನಂತರ ಅಲ್ಲಿಯೇ ಅರ್ಘ್ಯಪಾತ್ರೆಯನ್ನು ಇಟ್ಕೊಂಡು ಉದ್ಧರಣೆಯಿಂದ ನೀರನ್ನು ತಗೊಂಡು ಈ ಶ್ಲೋಕವನ್ನು ಹೇಳಿಕೊಂಡು ತಪ್ಪದೆ ನರಸಿಂಹದೇವರಿಗೆ ಅರ್ಘ್ಯವನ್ನು ನೀಡಿ. ಆ ಬೊಗಸೆ ನೀರನ್ನು ನಾವೇನು ಇದಮರ್ಘ್ಯಂ 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 ಅಂಥೇಳಿ 3 ಸಲ ನಿನಗಿದೋ ಪೂಜೆ ಅಂತ ಹೇಳಿ ನಾವೇನು 3 ಸಲ ಕೊಡ್ತೀವಲ್ಲ, ಈ ಕೊಡೋದಕ್ಕೆ ನರಸಿಂಹದೇವರಿಗೆ ಅತ್ಯಂತ ತೃಪ್ತಿ ಆಗುತ್ತೆ. ಯಾಕೆ? ಅವರು ಅವತಾರ ಮಾಡಿರ್ತಾರೆ ಸಂಜೆ ಹೊತ್ತಿನಲ್ಲಿ, ಪ್ರಹ್ಲಾದರಾಜರಿಗೋಸ್ಕರ ಖುಷಿಯಾಗಿರ್ತಾರೆ ನರಸಿಂಹದೇವರು. ಯಾಕೆ? ಭಕ್ತನಿಗೆ ನಾನು ಅನುಗ್ರಹ ಮಾಡಿದೆ, ಹಿರಣ್ಯಕಶಿಪುವಿನ ಸಂಹಾರ ಆಯಿತು ಅಂತ ತಕ್ಷಣ ಕಾಯ್ತಾ ಇರ್ತಾನೆ, ನನ್ನನ್ನು ಯಾರು ಭಜನೆ ಮಾಡ್ತಾರೋ ಅವರ ಅನುಗ್ರಹ ಮಾಡ್ತೀನಿ ಅಂತ. ನಾವು ಅರ್ಘ್ಯ ಕೊಟ್ಟರೆ ನಮ್ಮ ನೋಡ್ತಾನೆ ಪರಮಾತ್ಮ, ಅನುಗ್ರಹವನ್ನು ಮಾಡ್ತಾರೆ. ಹಾಗಾದರೆ ನಾವು ಅರ್ಘ್ಯವನ್ನು ಕೊಡಬೇಕು. ಯಾವ ಶ್ಲೋಕವನ್ನು ಹೇಳ್ಕೊಳ್ಬೇಕು ಅಂದಾಗ ಇಲ್ಲಿ ಶ್ಲೋಕ ಡಿಸ್ಪ್ಲೇ ಆಗುತ್ತೆ, ಅದನ್ನು ನೋಡಿ ಒಮ್ಮೆ ನಾನು ಹೇಳ್ತೀನಿ. ಕಾವೇರಿ ವಿರಜಾತೋಯಂ ಕಪಿಲಾವಾರಿ ಮಿಶ್ರಿತಂ ಮಯಾ ನಿವೇದಿತೋ ಭಕ್ತ್ಯಾ ಹ್ಯರ್ಘ್ಯೋಯಂ ಪ್ರತಿಗೃಹ್ಯತಾಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಗೃಹಾಣಾರ್ಘ್ಯಂ ಮಯಾ ದತ್ತಂ ಸ ಲಕ್ಷ್ಮೀಂದ್ರಹರೇ ಸ್ವಯಂ. ಈ 2 ಶ್ಲೋಕಗಳನ್ನು ಹೇಳಿ ಮುಂದಕ್ಕೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಇದಮರ್ಘ್ಯಂ ಅಂತ 1 ಸಲ ಅರ್ಘ್ಯವನ್ನು ಕೊಡಿ. ಮತ್ತೆ ಈ ಶ್ಲೋಕವನ್ನು ಹೇಳಿಕೊಂಡು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಇದಮರ್ಘ್ಯಂ ಅಂತ 2ನೇ ಸಲ ಕೊಡಿ. ಇನ್ನೊಂದು ಸಲ ಉದ್ಧರಣೆಯಿಂದ ನೀರನ್ನು ತಗೊಳ್ತೀರಿ, ಮತ್ತೆ ಈ ಶ್ಲೋಕ ಹೇಳ್ತೀರಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಇದಮರ್ಘ್ಯಂ ಅಂತ ಕೊಡ್ತೀರಿ. ಆಮೇಲೆ ಏನು ಮಾಡ್ತೀರಿ? ಕೃಷ್ಣಾರ್ಪಣಮಸ್ತು ಅಂತ ಕೊನೆಗೆ ಮತ್ತೆ ಉದ್ಧರಣೆಯಿಂದ ನೀರನ್ನು ತಗೊಂಡು ಅರ್ಘ್ಯ ಪಾತ್ರೆಯಲ್ಲಿ ನೀರನ್ನು ಬಿಡ್ತೀರಿ. ಆದರೆ ಅಲ್ಲೂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ. ಹೀಗೆ ನರಸಿಂಹದೇವರಿಗೆ ಸಂಜೆ ಹೊತ್ತಿನಲ್ಲಿ ಈ ಕೊಡುವ ಅರ್ಘ್ಯ ಏನಿದೆ ಅದು ಬಹಳ ವಿಶೇಷ. ಅದನ್ನು ತಪ್ಪದೇ ಅರ್ಘ್ಯವನ್ನು ಕೊಡಿ. ನರಸಿಂಹ ಜಯಂತಿ ದಿವಸ ತಪ್ಪದೇ ಮಾಡಬೇಕಾದ ಒಂದು ಮುಖ್ಯ ಕೆಲಸ ಇದೆ. ಅದರಲ್ಲೂ ನರಸಿಂಹದೇವರು ನಮ್ಮ ಮನೆ ಕುಲದೇವರು ಅಂತಾಗಿದ್ರೆ ಅಂಥವರು ಇವತ್ತಿನ ದಿವಸ ಭಗವಂತನಿಗಾಗಿ ಒಂದು ಕಾಣಿಕೆ ಅಂತ ಇಡಬೇಕು. ಈ ಕಾಣಿಕೆಯನ್ನು ನೀವು ಯಾವತ್ತು ದೇವರ ದರ್ಶನಕ್ಕೆ ಹೋಗ್ತೀರಿ ಅವತ್ತು ಅರ್ಪಣೆ ಮಾಡಿ. ಅಲ್ಲಿ ವಾಸ್ತವಿಕವಾಗಿ ಹತ್ತಿರದಲ್ಲಿದ್ದರೆ ನರಸಿಂಹನ ಕ್ಷೇತ್ರಕ್ಕಲ್ಲೇ ಹೋಗಿ, ನಿಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕಾಣಿಕೆಯನ್ನು ಅರ್ಪಿಸಿ ಬನ್ನಿ. ಇಲ್ಲ ಅಂದರೆ ಆ ಕುಲದೇವತೆಯ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡು ಆ ಫೋಟೋ ಮುಂದೆ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಹೂವನ್ನು ಸಮರ್ಪಣೆ ಮಾಡಿ ಒಂದು ಕಾಣಿಕೆಯನ್ನು ಎತ್ತಿಟ್ಟು ಕ್ಷಮಾಪಣೆಯನ್ನು ಕೇಳಿ ಅನುಗ್ರಹಿಸಪ್ಪ ಸ್ವಾಮಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಇನ್ನು ನರಸಿಂಹ ಜಯಂತಿ ದಿವಸ ವಿಶೇಷವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಅನ್ಸುತ್ತೆ ನರಸಿಂಹದೇವ್ರಿಗೆ ಏನು ಇಷ್ಟ ಇರ್ಬೋದು, ಅಯ್ಯೋ ಪ್ರಸಿದ್ಧ ಇದು, ಆದರೆ ಇದನ್ನು ಮಾಡಲೇಬೇಕು. ಏನು? ನರಸಿಂಹದೇವರ ಮುಂದೆ ಪಾನಕ, ಕೋಸಂಬರಿ, ಮಜ್ಜಿಗೆ. ಪಾನಕ ಅಂದರೆ ಬೇಲದ ಹಣ್ಣಿನ ಪಾನಕ ಅಂತಂದರೆ ತುಂಬ ವಿಶೇಷ. ಹಾಗಂತ ನಿಂಬೆಹಣ್ಣಿನ ಪಾನಕನೂ ಆಗ್ಬೋದು. ನಾವು ಈ ರೀತಿ ಭಾವಿಸಬಾರ್ದು. ಹಾಗಂತ ಸಾಕು ಇಷ್ಟೇ ನರಸಿಂಹದೇವ್ರಿಗೆ ಇಟ್ಬಿಡೋಣ ತೃಪ್ತಿ ಪಡ್ತಾನೆ, ಅದಲ್ಲ. ಮಿಕ್ಕಿದ್ದೆಲ್ಲ ಚಿತ್ರಾನ್ನ, ಪಾಯಸ ಎಲ್ಲ ಭಗವಂತನಿಗೆ ನೈವೇದ್ಯವಾಗಿ ಇಡಬೇಕು. ಆದರೆ ಇಷ್ಟನ್ನು ತಪ್ಪದೆ ಭಗವಂತನ ನೈವೇದ್ಯಕ್ಕೆ ಇಡಬೇಕು. ಅಷ್ಟೇ ಅಲ್ಲ, ಮನೆಗೆ ಅನೇಕ ಬಂಧುಗಳನ್ನು ಕರೀರಿ, ಅವ್ರಿಗೆಲ್ಲ ಕೊಡಿ. ಸಾಧ್ಯವಾದರೆ ಹೊರಗಡೆ ಅನ್ನದಾನ ಮಾಡ್ತಾರಲ್ಲ ಆ ಥರ ಇವುಗಳನ್ನು ಪಾನಕ, ಮಜ್ಜಿಗೆ, ಕೋಸಂಬರಿ ಎಷ್ಟು ಸಾಧ್ಯನೋ ಅಷ್ಟು ನರಸಿಂಹದೇವರ ಪ್ರೀತ್ಯರ್ಥವಾಗಿ ಮಾಡಿ. ಯಾಕೆಂದರೆ ಪ್ರಹ್ಲಾದರಾಜರಿಗೆ ಪೂರ್ಣ ತೃಪ್ತಿ ಆಗುತ್ತೆ. ಪ್ರಹ್ಲಾದರಾಜರಿಗೆ ಅದೇ ಇಷ್ಟ. ಭಕ್ತರಿಗೆ ಎಷ್ಟು ಮಾಡ್ತೀರೋ ಅಷ್ಟು ಪ್ರಹ್ಲಾದರಾಜರಿಗೆ ಸಂತೋಷ ಆಗಿ ನರಸಿಂಹದೇವರ ಅನುಗ್ರಹ ನಮ್ಮ ಮೇಲೆ ಆಗೋ ಹಾಗೆ ಮಾಡ್ತಾರೆ. ಹೀಗೆ
ಆಗಲೇ ತಿಳಿಸಿದಂತೆ ಮನೆಯಲ್ಲಿ ಪ್ರತಿಯೊಬ್ಬರು, ಅಂದರೆ ಚಿಕ್ಕ ಮಕ್ಕಳು, ಗಂಡಸರು, ಹೆಂಗಸರು, ಹೀಗೆ ಪ್ರತಿಯೊಬ್ಬರು, ಅದು ದೊಡ್ಡವರು ಚಿಕ್ಕವರು ಎಲ್ಲರೂ ಸಂಜೆ ಹೊತ್ತು ಹೊಸ್ತಿಲ ಹತ್ರ ಅರ್ಘ್ಯ ಪಾತ್ರೆ ಇಟ್ಕೊಂಡು ಉದ್ಧರಣೆಯಿಂದ ನೀರನ್ನು ತಗೊಂಡು ಹಿಂದೆ ಹೇಳಿದ ಶ್ಲೋಕಗಳನ್ನು ಹೇಳಿಕೊಂಡು ಅರ್ಘ್ಯವನ್ನು ಅವಶ್ಯವಾಗಿ ನೀಡಿ ನರಸಿಂಹದೇವರು ಆ ಹೊಸ್ತಿಲಲ್ಲಿ ನಿಂತು ನಿಮ್ಮ ಮನೆಯನ್ನು ಕಾಪಾಡ್ತಾರೆ. ಪ್ರತಿನಿತ್ಯ ಹೊರಗೆ ಹೋಗ್ತೀರಿ ಬರ್ತೀರಿ, ಎಷ್ಟೆಷ್ಟು ವಿಘ್ನಗಳಾಗ್ಬೋದು, ಪ್ರತಿಯೊಂದನ್ನು ನರಸಿಂಹದೇವರು ಖಂಡಿತ ಕಾಪಾಡ್ತಾರೆ. ಅದರಲ್ಲಿ ಒಂದು ಅಪರೂಪದ ಶ್ಲೋಕವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನಂತೂ ತಪ್ಪದೆ ಪ್ರತಿನಿತ್ಯ ಚಿಕ್ಕ ಮಕ್ಕಳು, ದೊಡ್ಡವರು, ಗಂಡಸರು, ಹೆಂಗಸರು ಎಲ್ಲರೂ ಹೇಳ್ಬಹುದಂಥ ಶ್ಲೋಕ. ಈ ಶ್ಲೋಕವನ್ನು 108 ಬಾರಿ ಹೇಳ್ಕೊಳ್ಳಿ ಪ್ರತಿನಿತ್ಯ. ಯಾಕೆ ಇಷ್ಟೊಂದು ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಹಲವರು ನಮಗೆ ಮಾಟ ಆಗೋಯ್ತು, ಹಾಗಾಗೋಯ್ತು, ತುಂಬ ದೃಷ್ಟಿ ದೋಷ, ಏನು ಹಾಕಿದರೂ ಎಡವಟ್ಟಾಗ್ತಾ ಇದೆ, ಹೀಗೆ ಅನೇಕ ತರಹ ಸಮಸ್ಯೆಗಳಿರುತ್ತೆ. ಕೆಲವರು ಭೂತ ಪೀಡೆ, ಪ್ರೇತ ಪೀಡೆ ಆಗ್ತಾ ಇದೆ ಅಂತ. ನೋಡಿ, ಒಂದು ಮಾತು ಹೇಳ್ತೀನಿ. ನರಸಿಂಹದೇವರ ಪ್ರಾದುರ್ಭಾವ ಯಾಕಾಯಿತು? ಹಿರಣ್ಯಕಶಿಪುವಿನ ಸಂಹಾರ ಮಾಡಲಿಕ್ಕೆ. ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ್ದಾರೆ. ಆ ಹಿರಣ್ಯಕಶಿಪುವಿನ ಕೆಳಗಡೆ ಭೂತ ಪ್ರೇತಾದಿಗಳೆಲ್ಲ ಇದ್ವು. ಅಂಥ ಹಿರಣ್ಯಕಶಿಪುವನ್ನೇ ಮುಗಿಸಿದ್ದಾರೆ ನರಸಿಂಹದೇವರು. ಇನ್ಯಾವ ಲೆಕ್ಕ ಈ ಭೂತ ಪ್ರೇತ ಇವುಗಳೆಲ್ಲ. ಹಾಗಾಗಿ ತಪ್ಪದೆ ಈ ಶ್ಲೋಕವನ್ನು ಮನೆಯಲ್ಲಿ ಜೋರಾಗಿ ಹೇಳ್ಕೊಂಡು ಆರಾಮಾಗಿ ಮನೆಯಿಂದ ಹೊರಗಡೆ ಹೋಗಿ. ಹಾಗಾದ್ರೆ ಆ ಶ್ಲೋಕ ಯಾವುದು ಅಂದರೆ, ಈ ಶ್ಲೋಕ ಡಿಸ್ಪ್ಲೇ ಆಗತ್ತೆ, ಅದನ್ನು ಎಲ್ಲರೂ ಹೇಳ್ಕೊಳ್ಳಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಈ ಶ್ಲೋಕವನ್ನು ಹೇಳಿಕೊಂಡು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಹೇಳ್ಕೊಳ್ಳಿ. ಇನ್ನು ನರಸಿಂಹ ಜಯಂತಿ ದಿವಸ ತಪ್ಪದೆ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಸಾಧ್ಯವೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಭಗವಂತನ ಬಳಿ ನಿಂತು ಭಕ್ತಿಯಿಂದ ಸ್ತೋತ್ರವನ್ನು ಹೇಳಿಕೊಂಡು ಅನುಗ್ರಹ ಮಾಡು ಸ್ವಾಮಿ ಅಂತ ಬನ್ನಿ. ವಿಶೇಷ ಅದು. ಈ ರೀತಿಯಲ್ಲಿ ತಪ್ಪದೆ ಎಲ್ಲರೂ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡಿ ವಿಶೇಷವಾಗಿ ಆ ಲಕ್ಷ್ಮೀ ನರಸಿಂಹನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಲಕ್ಷ್ಮೀ ನರಸಿಂಹದೇವರು ವಿಶೇಷವಾಗಿ ಪೂರ್ಣ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.